ಅಂಜನ್ ನಿನ್ ಮಾತಿಗೆ ಬೆಲೆ ಕೊಟ್ಟು ಬಂದು ನೀರು ತಗೋಬತ್ತಾ ಇದೀವಿ. ಏನೇನ್ ಬೇಕೆಲ್ಲ ಪಟ ಪಟ ರೆಡಿ ಮಾಡ್ಕೊ. ಕರೆಕ್ಟಾಗಿ 2 ಅವರ್ ಬೆಂಗಳೂರಲ್ಲಿ ಇರ್ತೀವಿ. ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಆ್ಯಕ್ಚುಲಾಗೆ ನಾನು ನನ್ನ ಗೆಳೆಯರು ಕಾವೇರಿ ಸಂಗಮದಲ್ಲಿ ನೀರು ತರೋಣ ಅಂತ ಹೋದ್ವಿ. ಆ ನೀರು ತರಕ್ಕೆ ಹೋದಾಗ ಕೆಲವೊಂದು ಕತೆ ಆಯಿತು ನನ್ನ ಫ್ರೆಂಡ್ಸಿಗೆ. ಏನಂದರೆ ದೀಪಾವಳಿ ದಿನ ನೀರು ಹಾಕ್ಕೊಂಡು ಕಾವೇರಿ ನದಿ ನೀರು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರದೀಪ್ ಹೇಳ್ದ. ಸೊ ಅದರಿಂದ ತರೋಣ ಅಂತ ಹೋಗಿದ್ವಿ. ಬನ್ನಿ ಮುಂದೆ ಹಾಗೆ ಕಾವೇರಿ ನದಿಯಲ್ಲಿ ನೀರೆಲ್ಲ ಎತ್ಕೊಳ್ಳೋಣ. ನಮ್ಮ ಶಿವು ತಗೊಳ್ತಾನೆ, ಬನ್ನಿ ನೋಡೋಣ. ಮಕ್ಕಳ ನೀರು ಕಿತ್ಕೊಬಿಡ್ತದ, ಹಂಗೆ ತಿನ್ಬೇಕು. ಅದೇನೋ ಮಜಾ. ಇದಕ್ಕೆ ಜೋಳಕ್ಕೆ ಇವೆಲ್ಲ ಹಿಂಗೆ ಹಾಕೋದು ತಿಂದ್ರೆ ಮಜಾ. ಅದು ತಿಂತೀನಿ ಖಾರ, ನಮಗೂ ಖಾರನೇ ಬೇಕು. ಏನು ಹಂಗೆ ನೋಡಪ್ಪ ಸುನಿ, ನೀರು ಎತ್ಕೋತಾ ಇದ್ದೀವಿ. ಸಂಗಮಲ್ಲಿ 3 ಕಡೆ ನೀರು ಬೇಕು ಅಂತ ಹೇಳಿದಲ್ಲ, ಎತ್ಕೊಂಬಪ್ಪ ಮತ್ತೆ ಅಂತೇಳು. ಅಲ್ಲ, ಈಗ ಸಂಗಮ್ಗೇನೋ ಓಟ್ ಬಂದ್ವಿ, ನೀರು ತಂದಿದ್ದೀವಿ, ನೀರು ತಗೊಂಬಂದ್ವಿ. ನೀರು ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಮಾಡ್ರಪ್ಪ. ಏನು ಮೂರ್ತಿ, ಯಾರಿಗೋ ನೀನೇ ತಾನೇ ಹೇಳಿದ್ ನೀರು ತಗೋ, ನಂಗೆ ಅದೇ ನೀರು ಬೇಕಪ್ಪ ಅಂತ ತಾನೇ ಹೇಳಿದ್ದು ನಮ್ಮ ಮಗ. ನೀನು ಆ ಕಡೆನಾ ಕಷ್ಟ ಬಿಟ್ಟು ತಂದಿದ್ದೀವಿ. ಆಟೋ ಹತ್ರ ಹೋಗ್ಬಿಟ್ಟು ಸ್ಟ್ರೈಟ್ ಹೋಗು. ಸ್ಟ್ರೈಟಾ? ಆಯ್ತು ಕಣ. ಏನಂದೆ ನೀನು? ನೀರು ತಗೊಬರ್ರಪ್ಪ. ಇಳಿಸ್ಬಿಡ ಅವನಲ್ಲಿ. ಬರಲ್ಲ, ನಾನು ಹೋಗ್ತೀನಿ ಬೆಂಗಳೂರಿಗೆ. ನೀವು ಇಲ್ಲೇ ಇರ್ರಿ, ನಾನು ಬರಲ್ಲ ಬೆಂಗಳೂರಿಗೆ ಹೋಗ್ತೀನಿ ನಾನು. ಮೂರ್ತಿ ಯಾಕೆ ಮೂರ್ತಿ ಡಲ್ ಆಗಿದ್ಯಾ? ನಿನ್ನೆ ಎಣ್ಣೆ ಜಾಸ್ತಿ ಆಗುತ್ತೆ. ಅಂತ ಕುಡಿದ್ರೆ ಗುಂಡಿಗೆ ಪಂಚರ್ ಆಗ್ತೈತಪ್ಪೋ. ಎಂಡಗೋ ಎಂಡ. ಏನ್ ಪ್ರತಿ ಮುಖದಲ್ಲಿ ಈ ಕಡೆ? ಅಯ್ಯೋ ಏನಿಲ್ಲಪ್ಪ, ನೀರು ತಗೊಬಂದೆ ತಂದಿದ್ದೀವಿ. ಪ್ರದಿಗೆ ಕಳೆ ಬರೋದಕ್ಕೆ ಕಾರಣ ಏನಂದ್ರೆ ಹಳೆ ಲವರ್ ಮೆಸೇಜ್ ಮಾಡೋಳಂತೆ. ಅಣ್ಣ ಫುಲ್ ಜೋಶಲ್ಲಿ ಅವನೇ. ಬ್ರದರ್, ಅಬ್ಬಬ್ಬಬ್ಬ ಲ್ಯಾಟ್ರಿ. ಹೌದಾ? ಹೆಂಗುರು ಈ ತರ ಎಲ್ಲ ಕಲೆಗಳು? ನಮ್ದೇನಿಲ್ಲಪ್ಪ, ಏನೋ ಹೇಳೋದು ಹೇಳ್ತಾವ್ರೆ. ಸರಿ, ಹೆಂಗೋ ನಮ್ಮನ್ನ ಸಂಗಮದಲ್ಲಿ ಹೋಗಿ ಕಾವೇರಿ ನದಿನೆಲ್ಲ ತೋರಿಸಿ ಸ್ನಾನ ಮಾಡಿಸಿ ನಮ್ಮನ್ನ ಬಂದಿದ್ದೀರಾ, ಮನೆ ಹತ್ರಗೂ ಬಿಟ್ಟಿದ್ದೀರಾ. ಥ್ಯಾಂಕ್ ಯು. ನಾನು ಅಲ್ಲ, ಇವಾಗ ನಾವು ಅಲ್ಲಿ ತಗೊಂಡಿದ್ನೆ ಅಲ್ಲೆಲ್ಲ ಬೆಂಗಳೂರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ರಿ ನೀವುಗಳು. ಹಾಂ ಬೇಡ ನನ್ನ ಮಗ, ನೀನು ಸಿಕ್ಕಿದ್ರೆ ನೀನು ಬ್ಯಾರಲ್ ಗಟ್ಲೆ ನೋಡು. ಅದು ಯಾವುದೋ ಕುಂಭಕೋಣದಲ್ಲಿ ಆನೆ ಇತ್ತಂತೆ. ಆನೆ ಏನ್ ಮಾಡೋದಂತಂದ್ರೆ, ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಬ್ಯಾರಲ್ ಕುಡಿದು ಬಿಡೋದಂತೆ. ಹಂಗ್ ಕತೆ ನಿಂದು. ಏನ್ ಮೂರ್ತಿ? ಆಮೇಲೆ ಹೆಂಗ್ ಹೋಗ್ತೀನಿ ನೀನು? ನೀನು ನಾನು ಹೆಂಗೆ ಹೋಯ್ತೀನಿ ಬಾಬಾ. ಇನ್ನೇನು ಮಗ ಹೊಡ್ತಿ ಹಂಗಾರೆ? ಏನಿಲ್ಲ ಮಗ, ಕೆಲಸ ಕರೆಗಳಿದೆ, ಎಲ್ಲ ಪಟ್ಟಿ ಗಿಟ್ಟಿ ಮುಗಿಸ್ಕೊಂಡು ನಿಧಾನಕ್ಕೆ ಬಂದ್ರಿ. ಓಕೆ, ಸಂಜೆ ಸಿಗ್ತೀನಿ. ಸರಿ, ಕೆಲಸ ಇದೆ. ಆಯ್ತು. ನಮ್ಮ ಪ್ರದೀಪ್ ಅಣ್ಣ ಅವನೇ ನಿಮ್ಮ ಜೊತೆ ಪಾರ್ಟ್ನರ್. ನಾಡಿಸ್ಕೊಡ್ತೀನಿ ಮೂರ್ತಿನ ಪ್ರದೀಪ್. ನನ್ನ ಗೆಳೆಯರಿಗೆ ನಾನು ಬಾಯಿ ಹೇಳಿ ಅವ್ರನ್ನ ಬೆಂಗಳೂರು ಕಡೆ ಅವ್ರನ್ನ ಹೊರಡಿಸಿ ನಾನು ಹೊರಟಿದ್ದು ಮತ್ತಿ ತಾಳೇಶ್ವರ ಟೆಂಪಲ್ಗೆ. ನನ್ನ ಮಗ ನಾನು ಹೊರಡ್ಬೇಕಾದ್ರೆ ಆರ್ಮಿ ಗಾಡಿ ಬಂತು. ಆರ್ಮಿ ಗಾಡಿಗೆ ಸೆಲ್ಯೂಟ್ ಮಾಡ್ತಿದ್ದ ನನ್ನ ಮಗ. ಹಂಗೆ ಸೆಲ್ಯೂಟ್ ಮಾಡಿಕೊಂಡು ಬರ್ತಾ ನಾವು ಹೊರಟಿದ್ದು ಮತ್ತಿ ತಾಳೇಶ್ವರ ಟೆಂಪಲ್ ಕಡೆಗೆ. ಬರ್ತಾ ಇದ್ದಂಗೆ ಕಲ್ಯಾಣಿ ಸಿಗುತ್ತೆ. ಈ ಕಲ್ಯಾಣಿಯಲ್ಲಿ ಆಯುರ್ವೇದಿಕ್ ಅಂಶ ಇದೆ ಅಂತ ಹೇಳ್ತಾರೆ ಗ್ರಾಮಸ್ಥರು. ಇದರಲ್ಲಿ ಸ್ನಾನ ಮಾಡಿಕೊಂಡ್ರೆ ಚರ್ಮ ರೋಗಗಳು ಸಮಸ್ಯೆಗಳು ತೀರುತ್ತೆ ಅಂತ ಹೇಳ್ತಾರೆ. ಇಲ್ಲಿರೋವಂಥ ನೀರಿನಲ್ಲಿ ನಾವು ಬಂದ ತಕ್ಷಣವೇ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ಇಲ್ಲಿರೋವಂಥ ನೀರಿನಲ್ಲಿ ಸ್ನಾನ ಮಾಡೋದು ಉಂಟು. ಅಲ್ಲಿಂದ ಹೊರಟಿದ್ದು ಸೀದಾ ದೇವಸ್ಥಾನದ ಕಡೆಗೆ. ಇದು ಮತ್ತಿತಾಳೇಶ್ವರ ದೇವಸ್ಥಾನದ ಸುತ್ತ ಇರೋವಂಥ ಒಂದು ಪರಿಸರ. ಇಲ್ಲಿ ಏನಂದರೆ, ಮತ್ತಿತಾಳೇಶ್ವರ ಅನ್ನೋದು ದೇವಸ್ಥಾನದ ಒಳಗಡೆ ಒಂದು ವಿಗ್ರಹ ಇದೆ. ಇದು ಬಂದ್ಬಿಟ್ಟು ಅಲ್ಲಿ ತೇರೋದು ಮತ್ತಿತಾಳೇಶ್ವರ ಒಂದು ತೇರು. ಆ ತೇರಿಂದ ಸ್ವಲ್ಪ ಮುಂದೆ ಹಾಗೆ ಬಂದು ನೋಡಿ, ಇದು ಮುಂದಗಡೆ ಸಿಗುವಂಥ ಒಂದು ದೇವಸ್ಥಾನ. ಇಲ್ಲಿ ಕಾರು ಒಳಗಡೆನೂ ತೊಗೊಂಡು ಹೋಗ್ಬೋದು. ಸ್ವಲ್ಪ ಮಳೆ ಬಂದಿರೋದ್ರಿಂದ ನಾವು ಒಳಗಡೆನೇ ಹೋದ್ವಿ. ಇಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ಸೀದಾ ದೇವಸ್ಥಾನದ ಒಳಗಡೆನೇ ಹೋದ್ವಿ. ನೋಡಿ, ಮತ್ತಿ ತಾಳೇಶ್ವರ ಟೆಂಪಲ್ನ ಒಳಗಡೆ ತೋರಿಸ್ತೀನಿ ನಾನು ಈಗ ನಿಮಗೆ.
ನಾವು ಇದು ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಇದು ಮತ್ತಿತಾಳೇಶ್ವರ ಗೋಪುರ. ಇದು ಗೋಪುರ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಬಂದರೆ ನಮಗೆ ನಾಗರಕಲ್ಲಿರುವಂಥ ಜಾಗಕ್ಕೆ ಬಂದ್ವಿ. ಇಲ್ಲಿ ಒಂದ್ಸತಿ ಕೈ ಮುಗಿದ್ಬಿಟ್ಟು ಇಲ್ಲಿಂದ ಸೀದಾ ನಾವು ಹೊರಟಿದ್ದೆ ನಾವು ನೆಕ್ಸ್ಟು ಬೆಂಗಳೂರು ಕಡೆಗೆ. ಆದರೆ ಬೆಂಗಳೂರು ಕಡೆಗೆ ಹೊರಡೋಣ ಅನ್ನೋಷ್ಟರಲ್ಲೇ ಸ್ವಲ್ಪ ಟೈಮ್ ಆಗಿತ್ತು ಆಲ್ರೆಡಿ. ಯಾಕೆ ಅಂತ ಅಂದರೆ ಸೇಮ್ ನಾವು ಹೋಗ್ಬೇಕಾದ್ರೆ ಯಾವುದು ಟ್ರೈನಿಂಗ್ ಗಾಡಿಗಳಿತ್ತು ಆರ್ಮಿ ಗಾಡಿ ಮತ್ತೆ ಸಿಕ್ತು. ನನ್ನ ಮಗ ಅದೇ ಹೇಳ್ತಿದ್ದ, ಅಪ್ಪ ಆರ್ಮಿ ಅಂದ್ಬಿಟ್ಟು ಆರ್ಮಿ ಗಾಡಿಗೆ ಸೆಲ್ಯೂಟ್ ಹೊಡಿತಿದ್ದ. ನಾವು ಇಲ್ಲಿಂದ ಸೀದಾ ಹೊರಟಿದ್ದೆ ಕನಕಪುರದ ಕಡೆಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.